ಗೃಹಜ್ಯೋತಿ ಬೆನ್ನಲ್ಲೇ ತನ್ನ ಮತ್ತೊಂದು ಜನಪ್ರಿಯ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸರ್ಕಾರ ಕೈ ಹಾಕಲು ನಿರ್ಧರಿಸಿದ್ದು, ಇನ್ಮುಂದೆ ಮಾಸಿಕ ₹2,000 ಪಡೆಯಲು ರಾಜ್ಯದ ಗೃಹಲಕ್ಷ್ಮಿಯರ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಅಥೆಂಟಿಕೇಷನ್ ಕಡ್ಡಾಯ. ಸಚಿವ ಸಂಪುಟ ಸಭೆಯಲ್ಲಿ ಈ ಸಂಬಂಧ ಸರ್ಕಾರ ನಿರ್ಣಯ ಕೈಗೊಂಡಿದೆ. ಅದರಂತೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ₹20 ಕೋಟಿ ವೆಚ್ಚದಲ್ಲಿ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಅಥೆಂಟಿಕೇಷನ್ ದೃಢೀಕರಣ ಮೂಲಕ ಫಲಾನುಭವಿಗಳನ್ನು ಮರುಪರಿಶೀಲನೆಗೆ ಒಳಪಡಿಸಲು ತೀರ್ಮಾನಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅರಣ್ಯ ವಿಭಾಗದಿಂದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಸೋಮವಾರ ಸಭೆ ನಡೆಸುವಾಗ ತರಾಟೆ ತೆಗೆದುಕೊಂಡಿದ್ದಾರೆ. ಈ ವರ್ಷ ನಗರದಲ್ಲಿ 64,000 ಸಸಿ ನೆಡುವ ಯೋಜನೆ ಇದೆ ಎಂದು ಹೇಳುತ್ತೀರಿ. ಈವರೆಗೆ ನಿಯಮದ ಅಡಿಯಲ್ಲಿ ಸಸಿ ನೆಟ್ಟಿಲ್ಲ. ಆದರೆ ಇನ್ಮುಂದೆ ನಿಯಮ ಮೀರುವಂತಿಲ್ಲ. ಈವರೆಗೆ ನೀವು ನೆಟ್ಟ ಲಕ್ಷಾಂತರ ಸಸಿಗಳಿಗೆ ಲೆಕ್ಕವೇ ಇಲ್ಲ. ಆದರೆ ಇನ್ಮುಂದೆ ಇಂಥವಕ್ಕೆ ಅವಕಾಶವಿಲ್ಲ. ಬಾಯಿ ಚಪಲಕ್ಕೆ ಮಾತನಾಡಿ ಪರಿಹಾರ ಕಾಣದೇ ಬಿಡುವ ಸ್ವಭಾವ ನನ್ನದಲ್ಲ ಎಂದು ಸಂಬಂಧಿತ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಖಡಕ್ ಎಚ್ಚರಿಕೆ ನೀಡಿದರು. ಬೆಂಗಳೂರು ನಗರದ ಹೊರವಲಯದಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಿಸಲು ಸುಮಾರು 516 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗಾಗಿ ವಶಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದು, ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೇ ವೇಳೆ ಯಾವ ಕಾಯ್ದೆಯ ಯಾವ ಕಾನೂನು ಉಲ್ಲಂಘನೆಯಾಗಿದೆ ತಿಳಿಸಿ ಎಂದು ಅರ್ಜಿದಾರರಿಗೆ ಸಿಜೆ ನೇತೃತ್ವದ ವಿಭಾಗೀಯ ಪೀಠ ಪ್ರಶ್ನೆ ಮಾಡಿದೆ. ಹೊಸ ಕಾಯ್ದೆಯಡಿ ಭೂ ಸ್ವಾಧೀನ ಮಾಡಿಲ್ಲವೆಂದ ವಕೀಲರಿಗೆ ಸ್ವಾಧೀನಕ್ಕೆ ಕೆಯುಡಿ ಕಾಯ್ದೆ ಪರಿಹಾರಕ್ಕೆ ಹೊಸ ಕಾಯ್ದೆ ಅನ್ವಯಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಅಮೆರಿಕ ಇರಾನ್ ಯುದ್ಧದಲ್ಲಿ ಹಿಂದೆಂದೂ ಸಂಭವಿಸದ ಘಟನೆ ನಡೆಯುತ್ತಿದೆ. ಟ್ರಂಪ್ ಪದೇ ಪದೇ ಹಾರ್ಮುಜ್ ಜಲಸಂಧಿಯ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಇದನ್ನ ಇರಾನ್ ತನ್ನ ಅತಿದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಇರಾನ್ ಸಮುದ್ರದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುವಲ್ಲೆಲ್ಲ ಅವರು ದಾಳಿ ಮಾಡುತ್ತಿದ್ದಾರೆ. ಅಮೆರಿಕದ ಮಿಲಿಟರಿ ಬಂದರ್ ಅಬ್ಬಾಸ್, ಚಬಹಾರ್ ಬಂದರ್ ಮತ್ತು ಕೆಶ್ಮ್ ದ್ವೀಪವನ್ನ ಪರಿಣಾಮಕಾರಿಯಾಗಿ ದಾಳಿ ಮಾಡಿದೆ. ಇರಾನ್ನ ಮಿಲಿಟರಿ ಹಾರ್ಮುಜ್ ಅನ್ನ ನಿಯಂತ್ರಿಸುವ ಪ್ರದೇಶಗಳು ಇವು. ಇರಾನ್ ಹೇಗೆ ಪ್ರತಿಕ್ರಿಯಿಸುತ್ತಿದೆ ಮತ್ತು ಯುದ್ಧದಲ್ಲಿ ಅಮೆರಿಕ ಈಗ ಏನ್ ಮಾಡಿದೆ ಎಂಬುದು ಸಂಚಲನ ಮೂಡಿಸಿದೆ.